ಚಿನ್ನದ ಒಡವೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಹೆಂಗಸರಿಗೆ ಚಿನ್ನದ ಒಡವೆಗಳು ಅಂದರೆ ಬಹಳನೇ ಇಷ್ಟ ಇರುತ್ತೆ. ಕೆಲವು ಗಂಡಸರು ಅಷ್ಟೇ ಚಿನ್ನದ ಒಡವೆಗಳನ್ನ ಇಷ್ಟಪಡ್ತಾರೆ. ಹೆಂಗಸರು ಸರ, ಬಳೆ, ಓಲೆ ಅಂತ ಇಷ್ಟಪಟ್ಟರೆ ಗಂಡಸರು ಕಿವಿ ಓಲೆಗಳು ಮತ್ತು ಬ್ರೇಸ್ಲೆಟ್ಗಳನ್ನ ಇಷ್ಟಪಡ್ತಾರೆ. ನಾನು ಈಗ ತೋರಿಸೋ ಒಡವೆಗಳು ಎಷ್ಟು ಗ್ರಾಮ್ ಆಯಿತು, ಎಲ್ಲಿ ತಗೊಂಡಿದ್ದು ಅಂತ ನೋಡಿ. ಈಗಿನ ಚಿನ್ನದ ರೇಟಲ್ಲಿ ಚಿನ್ನ ಖರೀದಿ ಮಾಡೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಂತ ಚಿನ್ನದ ಒಡವೆಗಳನ್ನ ಹಾಕ್ಕೊಳ್ಳೋದೆ ಫಂಕ್ಷನ್ಗಳಿಗೆ ಹೇಗೆ ಹೋಗೋದು ಅಂತ ಎಲ್ರಿಗೂ ಯೋಚನೆ ಇರುತ್ತೆ. ಮುಖ್ಯವಾಗಿ ಮದುವೆ ಫಂಕ್ಷನ್ಗೆ ಹೋಗ್ಬೇಕಾದ್ರಂತೂ ಚಿನ್ನದ ಒಡವೆಗಳನ್ನ ಹಾಕ್ಕೊಂಡು ಹೋಗೋದೇ ಒಂದು ಹೆಂಗಸರಿಗೆ ಲಕ್ಷಣ. ಒಂದು ಮದುವೆಗೆ ಹೋದರೆ ಹೆಂಗಸರು ಅವ್ರು ಯಾವ ಸೀರೆ ಉಟ್ಟಿದ್ದಾರೆ, ಇವ್ರು ಯಾವ ಒಡವೆ ಹಾಕಿದ್ದಾರೆ ಅಂತ ನೋಡ್ತಾ ಇರ್ತಾರೆ. ಇನ್ನು ಗಂಡಸರಂತೂ ಒಂದು ಕಡಗ, ಒಂದು ಚೈನು, ಒಂದು ಬ್ರೇಸ್ಲೆಟ್ಟು ಈ ಥರ ಎಲ್ಲ ಹಾಕ್ಕೊಂಡಿದ್ರೆ ಅವ್ರ ಲೆವೆಲ್ಲೇ ಬೇರೆ. ಯಾವ ಒಡವೆ ಹಾಕ್ಕೊಂಡಿದ್ದಾರೆ, ಯಾವ ಸೀರೆ ಉಟ್ಕೊಂಡಿದ್ದಾರೆ ಅಂತ ನೋಡೇನೆ ಜನರು ಅವರು ಎಷ್ಟು ಶ್ರೀಮಂತರು ಅನ್ನೋದನ್ನ ಅಳಿತಾರೆ. ಯಾರೋ ನೋಡ್ತಾರೆ, ಯಾರೋ ಕೇಳ್ತಾರೆ ಅಂತ ಇರೋ ದುಡ್ಡನ್ನೆಲ್ಲ ಸೀರೆ ಒಡವೆಗೆ ಖರ್ಚು ಮಾಡೋದು ಎಷ್ಟು ಸರಿ? ಈ ರೇಟಲ್ಲಿ ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನು ಒಡವೆ ತಗೊಳ್ಳೋದಕ್ಕೆ ಕೊಟ್ಟರೆ ಅದನ್ನು ಹಾಕ್ಕೊಳ್ಳೋದಕ್ಕೂ ಭಯ, ಮನೆಯಲ್ಲಿ ಭದ್ರವಾಗಿ ಇಡೋದಕ್ಕೂ ಭಯ. ಮೈ ಮೇಲೆ ಒಡವೆಗಳನ್ನ ಹಾಕ್ಕೊಂಡು ಹೆದರ್ಕೊಂಡು ಯಾಕೆ ಬದುಕಬೇಕು? ಯಾರೋ ನೋಡ್ತಾರೆ ಅಂತ ನಮ್ಮ ಹತ್ರನೂ ಚಿನ್ನದ ಒಡವೆಗಳು ಇವೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಡವೆಗಳನ್ನ ಯಾಕೆ ತಗೋಬೇಕು? ಹೆಂಗಸರು ಅಂದಮೇಲೆ ಒಡವೆಗಳನ್ನ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳೋದು ಎಲ್ರಿಗೂ ಇಷ್ಟ ಇರುತ್ತೆ. ಹಾಗಂತ ಅದಕ್ಕೆ ಚಿನ್ನದ ಒಡವೆಗಳನ್ನೇ ಹಾಕ್ಕೋಬೇಕು ಅಂತ ಇಲ್ವಲ್ಲ. ನಾನಿಲ್ಲಿ ತೋರಿಸ್ತಿರೋ ಒಡವೆಗಳು ಯಾವುದೋ ಚಿನ್ನದಲ್ಲ. ಈ ಸರ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ತಕ್ಕಂತೆ ಕಿವಿಯೋಲೆ, ಜುಮ್ಕಿಗಳು, ಬಳೆಗಳು ಎಲ್ಲ ಎಷ್ಟು ಚೆನ್ನಾಗಿವೆ. ಇವೆಲ್ಲ ಆರ್ಟಿಫಿಷಿಯಲ್ ಒಡವೆಗಳು. ದುಡ್ಡಿದ್ದಾಗ ಒಡವೆಗಳನ್ನ ತಗೋಬಹುದು. ಆದರೆ ದುಡ್ಡಿಲ್ಲದೆ ಇದ್ದಾಗ ಸಾಲ ಸೋಲ ಮಾಡಿ ಕೂಡಿಟ್ಟ ದುಡ್ಡನ್ನೆಲ್ಲ ಒಡವೆಗಳನ್ನ ತಗೊಂಡು ಆ ಒಡವೆಗಳು ಎಲ್ಲಿ ಕಳ್ಳತನ ಆಗುತ್ತೆ ಅಂತ ಭಯದಿಂದ ಯಾಕೆ ಬದುಕಬೇಕು? ಆರ್ಟಿಫಿಷಿಯಲ್ ಒಡವೆಗಳನ್ನ ಹಾಕ್ಕೊಂಡು ಯಾವುದೇ ಭಯ ಇಲ್ಲದೆ ಆರಾಮಾಗಿ ಇರಬಹುದು. ಈ ಆರ್ಟಿಫಿಷಿಯಲ್ ಒಡವೆಗಳು ಒಂದು ಸೆಟ್ಗೆ 500ರಿಂದ 1000 ರೂಪಾಯಿ ಅಷ್ಟೇ ಇರುತ್ತೆ. ಒಡವೆ ಹಾಕ್ಕೋಬೇಕು ಅನ್ನೋ ಆಸೆನೂ ಈಡೇರುತ್ತೆ. ಜೊತೆಗೆ ಒಡವೆಗಳನ್ನ ಯಾರೋ ಕತ್ಕೊಂಡೋಗ್ತಾರೆ ಅನ್ನೋ ಭಯನೂ ಇರೋದಿಲ್ಲ. ಮನೆಯಲ್ಲಿ ಎಲ್ಲಿ ಬಚ್ಚಿಡೋದು ಅನ್ನೋ ಯೋಚನೆನೂ ಇರೋದಿಲ್ಲ. ಇನ್ನು ಸೀರೆ ವಿಷಯಕ್ಕೆ ಬರೋಣ. ಮೈಸೂರು ಸಿಲ್ಕ್ ಸೀರೆ ಅಂದರೆ ಯಾವ ಹೆಂಗಸರಿಗೆ ತಾನೇ ಇಷ್ಟ ಇರಲ್ಲ. ಆದರೆ ಅದರ ರೇಟ್ ನೋಡಿದ್ರೆ ಮಾತ್ರ ಭಾರಿ ಕಷ್ಟ ಆಗುತ್ತೆ. ಹಾಗಂತ ರೇಷ್ಮೆ ಸೀರೆ ಉಡದೇ ಇರೋದಕ್ಕೆ ಆಗುತ್ತಾ? ಒಂದು ಫಂಕ್ಷನ್ಗೆ ಹೋದರೆ ಎಲ್ಲ ಕಡೆನೂ ರೇಷ್ಮೆ ಸೀರೆ ಉಟ್ಕೊಂಡಿರ್ತಾರೆ. ಅದು ಆ ಫಂಕ್ಷನ್ಗೆ ಒಂದು ರೀತಿ ಕಳೆನೂ ತಂದಿರುತ್ತೆ. ನಾನು ಮೊದಲೇ ಹೇಳೋದಂಗೆ ಮದುವೆ ಫಂಕ್ಷನ್ಗಂತೂ ರೇಷ್ಮೆ ಸೀರೆ ಇರಲೇಬೇಕು. ಮದುವೆ ಮನೆಗಳಲ್ಲಿ ರೇಷ್ಮೆ ಸೀರೆ ಒಡವೆಗಳದೇ ಕಾರುಬಾರು. ಹಾಗಂತ ತುಂಬ ದುಡ್ಡು ಕೊಟ್ಟು ಕಾಸ್ಟ್ಲಿ ರೇಷ್ಮೆ ಸೀರೆನ ಯಾಕೆ ತಗೋಬೇಕು? ಕಡಿಮೆ ರೇಟ್ನಲ್ಲೂ ರೇಷ್ಮೆ ಸೀರೆಗಳು ಸಿಗುತ್ತೆ. ಯಾರೋ 20-30 ಸಾವಿರ ಕೊಟ್ಟು ಸೀರೆ ತಗೊಂಡ್ರು ಅಂತ ನೀವು ಯಾಕೆ ತಗೋಬೇಕು? ಮೈಸೂರು ಸಿಲ್ಕ್ ಸೀರೆ ತಲೆ ಮೇಲೆ ಹೊಡೆದಂಗೆ ಆರ್ಟಿಫಿಷಿಯಲ್ ಮೈಸೂರು ಸಿಲ್ಕ್ ಸೀರೆಗಳು ಸಿಗುತ್ತೆ. ಮೈಸೂರು ಸಿಲ್ಕ್ ಸೀರೆಗಳು 25ರಿಂದ 30 ಸಾವಿರದಿಂದ ಶುರುವಾದರೆ ಆರ್ಟಿಫಿಷಿಯಲ್ ಮೈಸೂರು ಸಿಲ್ಕ್ ಸೀರೆಗಳು 1,000ದಿಂದ 2,000ಕ್ಕೆಲ್ಲ ಸಿಗುತ್ತೆ. ಯಾರ್ದೋ ಫಂಕ್ಷನ್ಗೋಸ್ಕರ ಒಂದಿನ ಹೋಗೋದಕ್ಕೋಸ್ಕರ ನೀವ್ಯಾಕೆ ಹೆಚ್ಚು ದುಡ್ಡು ಖರ್ಚು ಮಾಡಿ ಒಡವೆ ಸೀರೆ ತಗೊಳ್ತೀರಾ? ಯಾರೋ ನೋಡ್ತಾರೆ ಅಂತ ನಮ್ಮ ದುಡ್ಡನ್ನ ಯಾಕೆ ವೇಸ್ಟ್ ಮಾಡ್ಕೋಬೇಕು? ಒಂದು ದಿನಕ್ಕೋಸ್ಕರ ಖರ್ಚು ಮಾಡೋ ಬದಲು ಆ ದುಡ್ಡನ್ನು ಉಳಿತಾಯ ಮಾಡಿ. ಉಳಿಸಿದ ದುಡ್ಡನ್ನು ನಿಮ್ಮ ಜೀವನಕ್ಕೆ ಅಗತ್ಯವಾದ ವಸ್ತುಗಳನ್ನ ತಗೊಳ್ಳೋದಕ್ಕೋಸ್ಕರ ಖರ್ಚು ಮಾಡಿ. ವಸ್ತುಗಳನ್ನ ತಗೋಬೇಕಾದ್ರೂ ಅಷ್ಟೇ ಅವ್ರು ತಗೊಂಡ್ರು ಇವ್ರು ತಗೊಂಡ್ರು ಅಂತ ತಗೊಳ್ಳೋದು ಬೇಡ. ನಿಮಗೆ ಅವಶ್ಯಕತೆ ಇರೋ ಅಷ್ಟೇ ವಸ್ತುಗಳನ್ನ ಖರೀದಿ ಮಾಡಿ. ಹೆಚ್ಚು ದುಡ್ಡನ್ನ ಉಳಿಸಿದ್ರ ಸೈಟ್ ತಗೊಳ್ಳಿ, ಮನೆ ತಗೊಳ್ಳಿ. ಕಡಿಮೆ ದುಡ್ಡು ಉಳಿಸಿದ್ರ ಅದನ್ನು ಒಂದು ಫಿಕ್ಸೆಡ್ ಮಾಡಿ ದುಡ್ಡನ್ನು ಉಳಿಸಿ. ದುಡ್ಡನ್ನು ಉಳಿಸೋಕ್ಕೋಸ್ಕರ ಚೀಟಿ ಹಾಕೋದಾಗ್ಲಿ, ಬಡ್ಡಿಗೆ ದುಡ್ಡು ಕೊಡೋದಾಗ್ಲಿ ಮಾಡಬೇಡಿ. ನಂಬಿಕೆ ಇರೋ ಅಂಥ ಬ್ಯಾಂಕ್ಗಳಲ್ಲಿ ದುಡ್ಡನ್ನು ಉಳಿತಾಯ ಮಾಡಿ. ತುಂಬ ಕಾಸ್ಟ್ಲಿಯಾದ ಒಡವೆ ಸೀರೆಗಳನ್ನ ತಗೊಳ್ಳೋದಕ್ಕೆ ಮೊದಲು ಈ ಮಾತನ್ನು ಒಂದ್ಸಲ ಜ್ಞಾಪಿಸ್ಕೊಳ್ಳಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು? ಇಷ್ಟ ಆಯಿತಾ? ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.